ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ತಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತು ನಾವು ಲಯನ್ಸ್ ಗೇಟ್ ಪೋರ್ಟಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಆಗಸ್ಟ್ ಮಂತ್ಲಿ ರೀಡಿಂಗ್ ನೋಡಿದರೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದೇವೆ ಲಯನ್ಸ್ ಗೇಟ್ ಪೋರ್ಟಲ್ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾಸ್ಮಿಕ್ ಇವೆಂಟ್. ಪ್ರತಿ ವರ್ಷ ಆಗೋದು ಆಗಸ್ಟ್ ಮಂತಲ್ಲಿ. ಸೊ ಏನದು, ಯಾಕೆ ಇಂಪಾರ್ಟೆಂಟು, ಏನನ್ನು ಮಾಡಬೇಕು, ಏನು ತಿಳ್ಕೊಬೇಕು ಅದ್ರ ಬಗ್ಗೆ ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಫಸ್ಟು ನಾವು ಲಯನ್ ಗೇಟ್ ಪೋರ್ಟಲ್ ಅಂದರೆ ಏನು ಅಂತ ನೋಡೋಣ. ಯಾಕೆ ಇದು ಇಂಪಾರ್ಟೆಂಟು ಅದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದು ನಾವು ಏನು ಮಾಡ್ಬೋದು ಈ ಎನರ್ಜಿನ ಉಪಯೋಗಿಸ್ಕೊಳ್ಳೋದಕ್ಕೆ. ದೆನ್ ಫೋರ್ತ್ ಪಾರ್ಟ್ ಆಫ್ ದ ವಿಡಿಯೋ ವಿಲ್ ಬಿ ದ ರೀಡಿಂಗ್. ಈ ಎನರ್ಜಿ ನಿಮಗೆ ಸ್ಪೆಸಿಫಿಕ್ ಆಗಿ ಹೆಂಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿ. ಆಲ್ ರೈಟ್, ಸೊ ಶುರು ಮಾಡೋಣ. ಲಯನ್ಸ್ ಗೇಟ್ ಪೋರ್ಟಲ್ ಬಗ್ಗೆ ಏನು ತಿಳ್ಕೊಬೇಕು ನಾವು ಇವತ್ತು ನೋಡೋಣ ಇವಾಗ. ಲಯನ್ಸ್ ಗೇಟ್ ಪೋರ್ಟಲ್. ಸೊ ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಅಂದರೆ ಏನು? ಸೊ ಫಸ್ಟ್ ಆಫ್ ಆಲ್ ಪೋರ್ಟಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪೋರ್ಟಲ್ ಅಂದರೆ ಇಟ್ ಇಸ್ ಅ ಡೋರ್ವೇ. ಹೈಯರ್ ಎನರ್ಜೀಸ್ಗೆ ಆ್ಯಕ್ಸಸ್ ಮಾಡೋದಕ್ಕೆ, ಬೇರೆ ರಿಯಾಲಿಟೀಸ್ನ ಆ್ಯಕ್ಸಸ್ ಮಾಡೋದಕ್ಕೆ ಇಟ್ಸ್ ಅ ಡೋರ್ವೇ, ಇಟ್ಸ್ ಅ ಪಾತ್ವೇ, ಇಟ್ಸ್ ಅ ಎಂಟ್ರಿ ವೇ. ಅದನ್ನು ಪೋರ್ಟಲ್ ಅಂತ ಹೇಳ್ತೀವಿ. ಸೊ ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಯಾಕೆ ಕರಿತೀವಿ ಅಂದರೆ ಇದು ಲಿಯೋ ಸೀಸನಲ್ಲಿ ಆಗುವಂಥದ್ದು. ಲಿಯೋ ಸೀಸನ್ ಅಂತಂದರೆ ಸನ್ ಬಂದು ಝೋಡಿಯಾಕ್ ಸೈನ್ ಲಿಯೋ ಅಂದರೆ ಸಿಂಹ ರಾಶಿಗೆ ಮೂವ್ ಆದಾಗ ಈ ಒಂದು ಕಾಸ್ಮಿಕ್ ಅಲೈನ್ಮೆಂಟ್ ನಡೆಯುತ್ತೆ. ಸೊ ಅದಕ್ಕಾಗಿ ಇದನ್ನ ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಹೇಳ್ತಾರೆ. ಲೈಕ್ ಲಯನ್ಸ್ ಗೇಟ್ ವೇ ಅಂತಾನು ಹೇಳ್ತಾರೆ. ಸೊ ಈ ಪೋರ್ಟಲ್ ಹೆಂಗೆ ಕ್ರಿಯೇಟ್ ಆಗುತ್ತೆ? ದೆರ್ ಇಸ್ ಅ ಅಲೈನ್ಮೆಂಟ್. ಅಲೈನ್ಮೆಂಟ್ ಆದಾಗ ಈ ಪೋರ್ಟಲ್ ಕ್ರಿಯೇಟ್ ಆಗುತ್ತೆ. ಅಲೈನ್ಮೆಂಟ್ ಏನು ಅಂತ ನೋಡೋಣ. ಸೊ ಐ ಟ್ರೈ ಟು ಎಕ್ಸ್ಪ್ಲೈನ್ ವಿಜುವಲಿ, ಹಾಗೆ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಲೆಟ್ಸ್ ಸೇ ದಿಸ್ ಇಸ್ ಅವರ್ ಅರ್ತ್. Okay, and there is another star, Sirius anta ee star ಹೆಸರು. And there is another cluster or constellation of stars, Orion belt anta heli. So Orion belt alli there are many millions of stars of course, but ee moor stars bandu very bright and in alignment. Actually naked eyes gene idu ಕಾಣುತ್ತೆ ರಾತ್ರಿ ನಾವು ನೋಡಿದಾಗ. ಸೊ ಇವಾಗ ಏನಾಗುತ್ತೆ ಅಂತಂದರೆ ಈ ಪೀರಿಯಡಲ್ಲಿ ಎಸ್ಪೆಷಲಿ ಜುಲೈ ಅರೌಂಡ್ 27-28 ಇಂದ ಆಗಸ್ಟ್ 11th 12th ತನಕನೂ ಎನರ್ಜೀಸ್ ಬಂದು ಜಾಸ್ತಿ ಇರುತ್ತೆ. ಆ ಪೋರ್ಟಲ್, ಆ ಗೇಟ್ ವೇ ಓಪನ್ ಆಗಿರುತ್ತೆ. ಸೊ ಹೆಂಗೆ ಓಪನ್ ಆಗುತ್ತೆ ಅಂದರೆ ಈ ಪೀರಿಯಡಲ್ಲಿ ಎಸ್ಪೆಷಲಿ ಈ ಎನರ್ಜಿ ಪೀಕ್ ಆಗೋದು ಆಗಸ್ಟ್ 8th, ದಟ್ ಈಸ್ 8th ಆಫ್ ಆಗಸ್ಟ್. 8/8 ಲಯನ್ಸ್ ಗೇಟ್ ಪೋರ್ಟಲ್ ಬಂದು 8/8 ಪೋರ್ಟಲ್ ಅಂತಲೂ ಕರೀತಾರೆ. ಸೊ ಹೆಂಗೆ ಆ್ಯಕ್ಟಿವೇಟ್ ಆಗುತ್ತೆ ಈ ಪೋರ್ಟಲ್ಲು, ಏನಕ್ಕೆ ಇಷ್ಟು ಇಂಪಾರ್ಟೆಂಟ್ ಅಂತಂದರೆ ಈ ಸಿರಿಯಸ್ ಅನ್ನೋವಂಥ ಒಂದು ಸ್ಟಾರ್ ಬಂದು ಇಟ್ ಈಸ್ ಅ ಬ್ರೈಟೆಸ್ಟ್ ಸ್ಟಾರ್, ಒನ್ ಆಫ್ ದ ಬ್ರೈಟೆಸ್ಟ್ ಸ್ಟಾರ್ ಸ್ಕೈಯಲ್ಲಿ. ಈ ಸಿರಿಯಸ್ ಸ್ಟಾರ್ ರೇಸ್ ಆಗಿ ಕಂಪ್ಲೀಟ್ಲಿ ಈ ಅಲೈನ್ಮೆಂಟಿಗೆ ಬಂದು ಆ್ಯಕ್ಟಿವೇಟ್ ಮಾಡುತ್ತೆ ಈ ಒಂದು ಅಲೈನ್ಮೆಂಟನ್ನ. ಸೊ ಸಿರಿಯಸ್ ಸ್ಟಾರ್ ರೇಸಸ್ ಆಗಸ್ಟ್ 8th ಅಥವಾ ಈ ಪೀರಿಯಡಲ್ಲಿ ಎಸ್ಪೆಷಲಿ ಆಗಸ್ಟ್ 8th ಅಂತಲ್ಲ, ಈ ಜುಲೈ 27-28 ಇಂದ ಆಗಸ್ಟ್ 11th 12th ತನಕನೂ. ಸೊ ಈ ಸೀರಿಯಸ್ ಸ್ಟಾರ್ ಬಂದು ರೇಸ್ ಆಗಿ ಆ್ಯಕ್ಟಿವೇಟ್ಸ್ ದ ಒರಾಯನ್ ಬೆಲ್ಟ್. ಸೊ ಒರಾಯನ್ ಬೆಲ್ಟು ಸಿರಿಯಸ್ ಸ್ಟಾರು ಅರ್ತ್ಗೆ ಡೈರೆಕ್ಟಾಗಿ ಅಲೈನ್ ಆಗುತ್ತೆ. ಸೊ ಈ ಅಲೈನ್ಮೆಂಟ್ ಆದಾಗ ವಿ ಹ್ಯಾವ್ ದ ಬೆನಿಫಿಟ್ ಆಫ್ ದ ಸಿರಿಯನ್ ಸ್ಟಾರ್. ಸಿರಿಯನ್ ಸ್ಟಾರ್ ಬಂದು ಇನ್ನೂ ಹತ್ತಿರ ಇರೋ ಥರ ಅನಿಸುತ್ತೆ ಅರ್ತ್ಗೆ. ಆ್ಯಕ್ಚುಲಿ ಏನು ಹೇಳ್ತಾರೆ ಅಂತ ಅಂದರೆ ಈಜಿಪ್ಷಿಯನ್ ಕಾಸ್ಮಾಲಜಿ ಪ್ರಕಾರ ಈ ಈ ಸಿರಿಯಸ್ ಸ್ಟಾರ್ ಬಂದು ಈ ಅರ್ಥಲ್ಲಿ ವಿ ಹ್ಯಾವ್ ಈಜಿಪ್ಷಿಯನ್ ಪಿರಮಿಡ್ ಆಫ್ ಗೀಝಾ. ಆ ಒಂದು ಗೀಝಾ ಪಿರಮಿಡ್ಗೆ ಡೈರೆಕ್ಟಾಗಿ ಅಲೈನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟೈಮ್ ನಮಗೆ ಈ ಸಿರಿಯಸ್ ಸ್ಟಾರ್ ಬೆನಿಫಿಟ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ, ಈ ಒಂದು ಎನರ್ಜಿ ಅಲೈನ್ಮೆಂಟ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಪರ್ಸ್ನಲ್ ಗ್ರೋತ್ಗೆ, ನಮ್ಮ ಪರ್ಸ್ನಲ್ ಇಂಪ್ರೂವ್ಮೆಂಟ್ಗೆ, ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ. ಸೊ ಇದು ಲಯನ್ಸ್ ಗೇಟ್ ಪೋರ್ಟಲ್. ಯಾವಾಗ ಅರ್ತ್, ಒರಾಯನ್ ಬೆಲ್ಟು ಮತ್ತು ಸಿರಿಯನ್ ಸ್ಟಾರು ಒಂದೇ ಅಲೈನ್ಮೆಂಟಲ್ಲಿ ನಿಂತ್ಕೊಳ್ಳುತ್ತೆ, ಈ ಲಯನ್ಸ್ ಗೇಟ್ ಪೋರ್ಟಲ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಮಗೆ ಈ ಒಂದು ಸಿರಿಯಸ್ ಸ್ಟಾರ್ದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಜಾಸ್ತಿ ಎನರ್ಜಿ ಫ್ಲೋ ಇರುತ್ತೆ, ಜಾಸ್ತಿ ಎನರ್ಜಿ ಸರ್ಜ್ ಇರುತ್ತೆ. ಎಸ್ಪೆಷಲಿ ಕಾನ್ಷಿಯಸ್ ಆಗಿ ಉಪಯೋಗಿಸ್ಕೊಳ್ಳೋರಿಗೆ ದಿಸ್ ಇಸ್ ಅ ಬ್ಯೂಟಿಫುಲ್ ಪೀರಿಯಡು. ಸೊ ದಿಸ್ ಈಸ್ ಲಯನ್ಸ್ ಗೇಟ್ ಪೋರ್ಟಲ್.
ಸೊ ಇದರದ್ದು ಬೆನಿಫಿಟ್ಸ್ ಏನು, ಯಾಕೆ ಇದು ಇಂಪಾರ್ಟೆಂಟು, ದಟ್ ಈಸ್ ಅವರ್ ಸೆಕೆಂಡ್ ಕ್ವೆಶನ್. ಸಿರಿಯಸ್ ಸ್ಟಾರ್ ಬಂದು ದಿಸ್ ಈಸ್ ಅಬೌಟ್ ಅಬಂಡೆನ್ಸ್, ಮನಿ. ನಂಬರ್ 8 ಈಸ್ ಅಬೌಟ್ ಅಬಂಡೆನ್ಸ್. ಮತ್ತು ನಂಬರ್ 8 ನೋಡಿದ್ರೆ ಇನ್ಫಿನಿಟಿ ಸಿಂಬಲ್ ಇರುತ್ತೆ ನಂಬರ್ 8ಅಲ್ಲಿ, ವಿಚ್ ಈಸ್ ಇನ್ಫಿನಿಟ್ ಪೊಟೆನ್ಷಿಯಲ್, ಇನ್ಫಿನಿಟ್ ಆಪರ್ಚುನಿಟಿ, ಇನ್ಫಿನಿಟ್ ಗ್ರೋತ್. ಓಕೆ, ಸೊ ಸಿರಿಯಸ್ ಸ್ಟಾರ್ ಬಂದು ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ, ಮಟೀರಿಯಲಿಸ್ಟಿಕ್ ಗ್ರೋತ್ಗೆ, ಮ್ಯಾನಿಫೆಸ್ಟೇಷನ್ಗೆ, ನಾವು ಏನನ್ನ ನಮ್ಮ ಜೀವನದಲ್ಲಿ ತರಬೇಕಂತ ಅಂದ್ಕೊಳ್ತಾ ಇದ್ದೀವಿ ಅದನ್ನು ಆಕ್ಟಿವೇಟ್ ಮಾಡೋದಕ್ಕೆ, ನಮ್ಮ ಸೈಕಿಕ್ ಅಬಿಲಿಟೀಸ್ನ ಆಕ್ಟಿವೇಟ್ ಮಾಡೋದಕ್ಕೆ, ನಮ್ಮ ಸ್ಪಿರಿಚುವಲ್ ಅಬಿಲಿಟೀಸ್ನ ಆಕ್ಟಿವೇಟ್ ಮಾಡೋದಕ್ಕೆ, ಇದೆಲ್ಲದಕ್ಕೂ ಈ ಒಂದು ಪೋರ್ಟಲ್, ಈ ಓಪನಿಂಗ್ ಬಂದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೈ ಎನರ್ಜಿ, ಹೈ ವೈಬ್ರೇಷನಲ್ ಪೀರಿಯಡ್. ಎಷ್ಟೊಂದು ಜನಕ್ಕೆ ಕನಸುಗಳೆಲ್ಲ ಜಾಸ್ತಿ ಆಗಿರುತ್ತೆ ಇವಾಗ. ಯುವರ್ ಡ್ರೀಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಡ್ರೀಮ್ ಆಕ್ಟಿವೇಶನ್ ಆಗಿರುತ್ತೆ. ಡ್ರೀಮ್ ಬಂದು ಇಂಟೆನ್ಸ್ ಆಗಿರುತ್ತೆ, ಡ್ರೀಮ್ ಕ್ಲಿಯರ್ ಆಗಿರುತ್ತೆ. ಕೆಲವರು ಆಸ್ಟ್ರಲ್ ಪ್ರೊಜೆಕ್ಷನ್ ಮಾಡ್ಬೋದು. ಡ್ರೀಮಲ್ಲಿ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾ ಇರೋದು ನಿಮಗೆ ನೆನಪಲ್ಲಿ ಉಳ್ಕೋಬಹುದು. ನೆಕ್ಸ್ಟ್ ಡೇ ನಿಮ್ಗೆ ಎದ್ದಾಗ ನಿಮಗೆ ಅದು ನೆನಪಿರ್ಬೋದು. ಸೊ ಈ ಥರ ಸ್ವಲ್ಪ ಸೂಪರ್ ನ್ಯಾಚುರಲ್ ಆ್ಯಕ್ಟಿವಿಟೀಸ್ ಆಗೋದಕ್ಕೂ ತುಂಬ ಚಾನ್ಸಸ್ ಇರುತ್ತೆ. ನಿಮ್ಮ ಸ್ಪಿರಿಟ್ ಗೈಸ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಇನ್ನೂ ಈಸಿ ಆಗುತ್ತೆ. ಯಾಕೆಂದರೆ ಈ ಟೈಮಲ್ಲಿ ಎನರ್ಜೀಸ್ ಜಾಸ್ತಿ ಇದೆ. ನೀವು ಮೆಡಿಟೇಷನ್ ಮಾಡಿದಾಗ್ಲೂ ಇದೆಲ್ಲ ನೀವು ಕ್ಲೀನಾಗಿ ಯೂಸ್ ಮಾಡಿಕೊಂಡು ಅಬ್ಸಾರ್ಬ್ ಮಾಡ್ಬೋದು. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿದರೆ ಆಲ್ರೆಡಿ ಎನರ್ಜಿ ಹೈ ಇರೋದು ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ದ ಕಾಸ್ಮಿಕ್ ಈವೆಂಟ್ ಲಯನ್ಸ್ ಗೇಟ್ ಪೋರ್ಟಲ್. ಸೊ ಸಿರಿಯಸ್ ಸ್ಟಾರ್ಸ್ ಬೆನಿಫಿಟ್ನ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಪ್ರೋಗ್ರೆಸ್ಗೆ ಇದು ಇಂಪಾರ್ಟೆಂಟ್ ಪೋರ್ಟಲ್ ಪೀರಿಯಡ್ ಎವ್ರಿ ಇಯರ್ ಆಗೋದು. ಸೊ ಫನ್ ಫ್ಯಾಕ್ಟ್, ಸಿರಿಯಸ್ ಸ್ಟಾರ್ ಬಂದು ಇಟ್ ಈಸ್ ಆ್ಯಕ್ಚುಲಿ 2 times ಬಿಗರ್. ನಮ್ಮ ಸನ್ಗಿಂತ 2 ಪಟ್ಟು ದೊಡ್ಡದು ಈ ಸ್ಟಾರು. ಮತ್ತು 26 ಟೈಮ್ ಮೋರ್ ಬ್ರೈಟರ್ ಸ್ಟಾರ್ ಇದು. ಆ್ಯಕ್ಚುಲಿ ಈ ಒಂದು ಅಲೈನ್ಮೆಂಟು ನ್ಯಾಚುರಲ್ ಐಗೇನೆ ಲೈಕ್ ನಾವು ರಾತ್ರಿ ನೋಟಿಸ್ ಮಾಡಿದರೆ ಇದು ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಈ ನಡುವೆ ಮೋಡ, ಐ ಡೋಂಟ್ ನೋ, ಐ ಕುಂಟ್ ಸಿ. ನೀವೇನಾದರೂ ಅಬ್ಸರ್ವ್ ಮಾಡಿ ಈ ಅಲೈನ್ಮೆಂಟ್ ಕಾಣಿಸಿದ್ರೆ ಗುಡ್ ಫಾರ್ ಯು. ಸೊ ಮೂರನೇ ಕ್ವೆಶನ್ ಬಂದು ಈ ಎನರ್ಜಿನ ಹೆಂಗೆ ಉಪಯೋಗಿಸ್ಕೊಳ್ಳೋದು. ಕರೆಕ್ಟು, ಪೋರ್ಟಲ್ ಅಲೈನ್ಮೆಂಟ್ ಆಗಿದೆ, ಪೋರ್ಟಲ್ ಓಪನ್ ಆಗಿದೆ, ಎನರ್ಜೀಸ್ ಹೈ ಆಗಿದೆ, ಅದನ್ನು ನಾನು ಹೆಂಗೆ ಉಪಯೋಗಿಸ್ಕೊಳ್ಳೋದು. ಆಲ್ ರೈಟ್, ಸೊ ಇನ್ನೊಂದು ಬ್ಯೂಟಿಫುಲ್ ಈವೆಂಟ್ ಆಗ್ತಾ ಇರೋದು ಆಗಸ್ಟಲ್ಲಿ. ವಿ ಹ್ಯಾವ್ 2 ಸೂಪರ್ ಫುಲ್ ಮೂನ್ಸ್ ಆಗಸ್ಟಲ್ಲಿ. 2 ಫುಲ್ ಮೂನು ಒಂದೇ ಮಂತಲ್ಲಿ ಬಿದ್ದಿದೆ. ಮತ್ತು 2 ಫುಲ್ ಮೂನೂ ಸೂಪರ್ ಫುಲ್ ಮೂನ್ ಅಂತ ಹೇಳ್ತಾರೆ. ಮೂನ್ ಬಂದು ಅರ್ತ್ಗೆ ತುಂಬ ಹತ್ತಿರ ಕಾಣೋ ಥರ ಅನಿಸುತ್ತೆ. ಲೈಕ್ ಇಟ್ ಶೋಸ್ ಅ ಬಿಗ್ ಆ್ಯಂಡ್ ಬ್ರೈಟರ್. ಸೊ ಅದನ್ನು ಸೂಪರ್ ಫುಲ್ ಮೂನ್ ಅಂತ ಹೇಳ್ತೀವಿ. ಸೊ 2 ಫುಲ್ ಮೂನ್ ಆಗ್ತಾ ಇರೋದು ಆಗಸ್ಟಲ್ಲಿ. ಇಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಎನರ್ಜಿ ವೈಸ್ ಇಟ್ ಈಸ್ ಇಂಟೆನ್ಸ್, ಬಟ್ ಇಟ್ ಈಸ್ ಬ್ಯೂಟಿಫುಲ್. ಸೊ ಅದು ಬಂದು ಒಂದು ಫುಲ್ ಮೂನು ಇವಾಗ ಆಗ್ತಾ ಇರೋದು, ದಟ್ ಈಸ್ ಆನ್ August 1st, ಟ್ಯೂಸ್ಡೇ ಅಂತ ಅಂದ್ಕೊಳ್ತೀನಿ. ಇದೊಂದು ಫುಲ್ ಮೂನ್ ಇದೆ, ಇದು ಲಯನ್ಸ್ ಗೇಟ್ ಪೋರ್ಟಲಲ್ಲಿ ಆಗ್ತಾ ಇರೋದು. ಸೊ ಇಟ್ ವಿಲ್ ಬಿ ಈವನ್ ಮೋರ್ ಇಂಟೆನ್ಸ್ ಈ ಟೈಮಲ್ಲಿ. ಸೊ ಹೆಂಗೆ ಉಪಯೋಗಿಸ್ಕೊಳ್ಳೋದು ಈ ಎನರ್ಜೀಸ್ನೆಲ್ಲ ಅಂತ ಅಂದರೆ, ಮೆಡಿಟೇಟ್ ಮಾಡಿ ಉಪಯೋಗಿಸ್ಕೊಳ್ಳಿ, ಜರ್ನಲ್ ಮಾಡಿ ಉಪಯೋಗಿಸ್ಕೊಳ್ಳಿ, ಲೈಕ್ ಇಂಟೆನ್ಷನ್ ಸೆಟ್ ಮಾಡಿ, ಮ್ಯಾಜಿಕಲ್ ಪ್ರಾಕ್ಟೀಸಸ್ ಮಾಡ್ತಿದ್ರೆ ಅದನ್ನು ಮಾಡಿ, ಮೂನ್ ವಾಟರ್ ಮಾಡ್ಕೊಳ್ಳಿ ಫುಲ್ ಮೂನ್ ದಿನ ರಾತ್ರಿ ಲೈಕ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಜಾರಲ್ಲಿ ಓವರ್ ನೈಟ್ ಮೂನ್ ಲೈಟಲ್ಲಿ ಆ ಬಾಟಲ್ನ ಇಟ್ಬಿಟ್ಟು ಇಂಟೆನ್ಷನ್ನ ಸೆಟ್ ಮಾಡಿ, ನನ್ನ ಮ್ಯಾನಿಫೆಸ್ಟೇಷನ್ಗೆ ಇದು ಉಪಯೋಗಿಸ್ಕೊಳ್ತೀನಿ, ಇಲ್ಲ ನನ್ನ ಹೆಲ್ತ್ಗೆ, ನನ್ನ ಹೀಲಿಂಗಿಗೆ ಈ ನೀರನ್ನ ಉಪಯೋಗಿಸ್ಕೊಳ್ತೀನಿ ಅಂತ ಹೇಳಿ ಮೂನ್ ವಾಟರ್ನ ಚಾರ್ಜ್ ಮಾಡಿ ಇಟ್ಕೊಳ್ಳಿ. ಮತ್ತು ಎಸ್ಪೆಷಲಿ ಈ ಕಂಪ್ಲೀಟ್ ಪೀರಿಯಡಲ್ಲಿ, ಈ ಪೋರ್ಟಲ್ ಪೀರಿಯಡಲ್ಲಿ ಪ್ರತಿದಿನ ಮೆಡಿಟೇಷನ್ ಮಾಡೋದು, ಇಂಟೆನ್ಷನ್ ಸೆಟ್ ಮಾಡಿ 5 ನಿಮಿಷ ಅಟ್ಲೀಸ್ಟ್ ಕೂತ್ಕೊಂಡು ಐ ಆಮ್ ಅಬ್ಸಾರ್ಬಿಂಗ್ ಆಲ್ ದಿಸ್ ಎನರ್ಜಿ. ನನ್ನ ಬಾಡಿಗೆ, ನನ್ನ ಹೆಲ್ತ್ಗೆ, ನನ್ನ ಮೈಂಡ್ಗೆ, ನನ್ನ ಸೋಲಿಗೆ ಈ ಎನರ್ಜೀಸ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಗ್ರೋತ್ಗೆ, ನನ್ನ ಮ್ಯಾನಿಫೆಸ್ಟೇಷನ್ಗೆ. ಸೊ ಆ ಥರ ನೀವು ಕಾನ್ಷಿಯಸ್ ಆಗಿ ಈ ಎನರ್ಜಿನ ಇನ್ವೈಟ್ ಮಾಡಿದಾಗ ನಿಮ್ಮ ಲೈಫಲ್ಲಿ ಇದು ಪರ್ಸ್ನಲ್ ಆಗಿ ಆ್ಯಕ್ಟಿವೇಟ್ ಆಗುತ್ತೆ, ಇಂಟೆನ್ಷನಲಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಇದನ್ನು ಉಪಯೋಗಿಸ್ಕೊಳ್ಬೋದು. ಎಸ್ಪೆಷಲಿ ಮೆಡಿಟೇಷನ್ ಮಾಡೋರಿಗೆ ಈ ಎನರ್ಜಿನ ಆಕ್ಸೆಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ, ಈ ಒಂದು ಪೋರ್ಟಲಿಂದ ನಾನು ಯಾವ ಒಂದು ಏರಿಯಾಗೆ ಈ ಎನರ್ಜಿನ ಕಳಿಸ್ತಾ ಇದ್ದೀನಿ, ಇಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀನಿ, ಹೀಲಿಂಗಿಗೆ, ಹೆಲ್ತ್ಗೆ, ವೆಯ್ಟ್ ಲಾಸಿಗೆ, ಇಲ್ಲ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ, ಲೈಕ್ ಹೀಲಿಂಗಿಗೆ, ಸೈಕಿಕ್ ಎಬಿಲಿಟೀಸ್ನ ಅವೇಕನ್ ಮಾಡೋದಕ್ಕೆ, ಯಾವುದಕ್ಕಾಗಿ ಎನರ್ಜಿನ ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಂಥೇಳಿ.
ಎಸ್ಪೆಷಲಿ ಸಿರಿಯಸ್ ಪ್ಲಾನೆಟ್ ಬಂದು ನಮಗೆ ಬೆನಿಫಿಟ್ ಮಾಡೋದು ಅಬಂಡೆನ್ಸಲ್ಲಿ, ಸ್ಪಿರಿಚುವಲ್ ಗ್ರೋತಲ್ಲಿ, ಈ ಒಂದು ವಿಚಾರದಲ್ಲಿ ಇದರ ಎನರ್ಜಿ ಬಂದು ಪೊಟೆಂಟ್ ಆಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಈ ಪೋರ್ಟಲ್ನ. ದಿಸ್ ಇಸ್ ಅ ಬ್ಯೂಟಿಫುಲ್ ಇವೆಂಟ್. ಸೊ ಈ ಎನರ್ಜಿ ಪೀಕ್ ಆಗೋದು 8 ಆಗಸ್ಟ್ 8 ದಿನ, 88 ಪೋರ್ಟಲ್ ಅಂತಲೂ ಕರಿತೀವಿ ಇದನ್ನ. ಸೊ ದಿಸ್ ಈಸ್ ಲಯನ್ಸ್ ಗೇಟ್ ಪೋರ್ಟಲ್. ಸೊ ಕ್ವಿಕ್ಕಾಗಿ ಎಲ್ಲ ಸಮ್ ಅಪ್ ಮಾಡೋದಕ್ಕೆ ಲೆಟ್ಸ್ ಜಸ್ಟ್ ರೀಕ್ಯಾಪ್ ಕ್ವಿಕ್ಲಿ. ಸೊ ಲಯನ್ಸ್ ಗೇಟ್ ಪೋರ್ಟಲ್ ಅಂದರೆ ಅರ್ತು, ಒರೈನ್ ಬೆಲ್ಟು, ಸಿರಿಯನ್ ಸ್ಟಾರು 3 ಅಲೈನ್ಮೆಂಟ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಬಿಕಾಸ್ ಸಿರಿಯನ್ ಸ್ಟಾರ್ ಬಂದು ಅಲೈನ್ಮೆಂಟಲ್ಲಿ ರೇಸ್ ಆಗುತ್ತೆ. ಸೊ ಆವಾಗ ಲಯನ್ಸ್ ಗೇಟ್ ಪೋರ್ಟಲ್ ಅಂತೀವಿ. ಇದಾಗೋದು ಆಗಸ್ಟ್ ಮಂತಲ್ಲಿ. ಸನ್ ಬಂದು ಲಿಯೋ ಝೋಡಿಯಾಕ್ ಸೈನಿಗೆ ಮೂವ್ ಆದಾಗ, ಅಂದರೆ ಸಿಂಹ ರಾಶಿಗೆ ಮೂವ್ ಆದಾಗ ಈ ಒಂದು ಈವೆಂಟ್ ಆಗೋದು ಪ್ರತಿ ವರ್ಷ. ಇಟ್ಸ್ ಅ ಕಾಸ್ಮಿಕ್ ಇವೆಂಟ್. ಸೊ ಇದರ ಬೆನಿಫಿಟ್ ಏನಂತ ಅಂದರೆ ನಾವು ಅಬಂಡೆನ್ಸ್ಗೆ, ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ, ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ, ಸೈಕಿಕ್ ಎಬಿಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಇದಕ್ಕೆಲ್ಲ ನಾವು ಈ ಎನರ್ಜಿ ಪೋರ್ಟಲ್ನ ಉಪಯೋಗಿಸ್ಕೊಳ್ಬೋದು. ಎಸ್ಪೆಷಲಿ ಸ್ಪಿರಿಚುವಲ್ ಗ್ರೋತ್ ಬೇಕನ್ನೋರಿಗೆ ದಿಸ್ ಇಸ್ ಅ ಬ್ಯೂಟಿಫುಲ್ ಟೈಮ್. ಆಲ್ ರೈಟ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಈವೆಂಟ್. ಎಸ್ಪೆಷಲಿ ಆಗಸ್ಟ್ 8 ದಿನ ಮೆಡಿಟೇಷನ್ ಮಾಡೋದು ಮರಿಬೇಡಿ. ಇಂಟೆನ್ಷನ್ ಸೆಟ್ ಮಾಡಿ, ಜರ್ನಲ್ ಮಾಡಿ, ನಿಮ್ಮ ಲೈಫ್ ಸ್ಟೋರಿನ ಬರೀರಿ. ನೆಕ್ಸ್ಟ್ ಚಾಪ್ಟರ್ ಯಾವ ರೀತಿ ಇರಬೇಕು, ನಿಮ್ಮ ಇಂಟೆನ್ಷನ್ ಏನು ನಿಮ್ಮ ಜೀವನಕ್ಕೆ, ಅದ್ರ ಬಗ್ಗೆ ಎಲ್ಲ ಆದಷ್ಟು ನೀವು ನಿಮ್ಮ ಮೈಂಡಲ್ಲಿ ವಿಮರ್ಶೆ ಮಾಡಿದಷ್ಟು, ಅದ್ರ ಬಗ್ಗೆ ಮಾತಾಡಿದಷ್ಟು ಈ ಎನರ್ಜಿ ಬಂದು ಅಲ್ಲಿ ಫ್ಲೋ ಆಗುತ್ತೆ, ಅಲ್ಲಿ ಆ್ಯಕ್ಟಿವೇಶನ್ಸ್ ಆಗೋದಕ್ಕೆ ಈಸಿ ಆಗುತ್ತೆ. ನಿಮ್ಮ ಗ್ರೋತ್ ಬಂದು 2 into 5 ಆಕ್ಸಲರೇಟ್ ಆಗುತ್ತೆ. ಬೇಗ ನಿಮ್ಮ ಗೋಲ್ಸ್ನ ತಲುಪೋದಕ್ಕೆ, ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ನೀವು ಅಂದ್ಕೊಂಡಿದ್ದನ್ನು ಅಕಂಪ್ಲಿಷ್ ಮಾಡೋದಕ್ಕೆ ಈ ಎನರ್ಜಿ, ಈ ಪೋರ್ಟಲ್ ಉಪಯೋಗ ಆಗುತ್ತೆ. ಆಲ್ ರೈಟ್. ಸೊ ಅದು ಲಯನ್ಸ್ ಗೇಟ್ ಪೋರ್ಟಲ್ ಇಂಪಾರ್ಟೆನ್ಸ್, ಬೆನಿಫಿಟ್ಸ್ ಮತ್ತು ಹೆಂಗೆ ಉಪಯೋಗಿಸ್ಕೊಳ್ಳೋದು ಅಂತ ಹೇಳಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ ಇದರ ಎನರ್ಜಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಸೊ ಇವಾಗ ಈ ಎನರ್ಜೀಸು ನಿಮಗೆ ಪರ್ಟಿಕ್ಯುಲರ್ ಆಗಿ ಹೆಂಗೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಈ ಲಯನ್ಸ್ ಗೇಟ್ ಪೋರ್ಟಲ್ನ ನೀವು ಹೆಂಗೆ ಉಪಯೋಗಿಸ್ಕೊಳ್ಬೋದು, ಯಾವ ಏರಿಯಾನಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ ಸ್ಪೆಸಿಫಿಕ್ ಆಗಿ ಅಂತ ನೋಡೋಣ ನಿಮ್ಮ ಅಲೈನ್ಮೆಂಟ್ ಪ್ರಕಾರ. ಸೊ ಗ್ರೂಪ್ ನಂಬರ್ 1 ನಿಮ್ಮ ಕಾರ್ಡು ಇದು ದ ಬಿಲವೆಡ್. ನಂಬರ್ 5 ಗ್ರೂಪ್ ನಂಬರ್ 2 ನಿಮ್ಮ ಕಾರ್ಡ್ ಬಂದು ದ ಗ್ಯಾದರರ್. ನಂಬರ್ 21. ಸೊ ಯಾವ ಒಂದು ಎನರ್ಜಿ ನಿಮಗೆ ಮ್ಯಾಚ್ ಆಗ್ತಾ ಇದೆ, ಯಾವುದರಲ್ಲಿ ಮೆಸೇಜಸ್ ಇರ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಎನರ್ಜೀಸು ಈ ಲಯನ್ಸ್ ಗೇಟ್ ಪೋರ್ಟಲ್ ಥ್ರೂ ಹೆಂಗೆ ಉಪಯೋಗಕ್ಕೆ ಬರ್ತಾ ಇದೆ ಅಂತ ನೋಡೋಣ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ ಗ್ರೂಪ್ ನಂಬರ್ 1. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ದಿಸ್ ಫೀಲ್ಸ್ ಅ ಲಾಟ್ ಲೈಕ್ ರೂಟ್ ಚಕ್ರ ಎನರ್ಜಿ. ರೂಟ್ ಚಕ್ರ ಈಸ್ ಯೋರ್ ಫೌಂಡೇಶನ್, ಯೋರ್ ರಿಲೇಷನ್ಶಿಪ್ಸ್ ವಿತ್ ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಜೊತೆ, ನಿಮ್ಮ ರಿಲೇಷನ್ಶಿಪ್ ಹೊರಗಡೆ ಅವ್ರ ಜೊತೆ, ಮತ್ತು ನಿಮ್ಮ ರಿಲೇಷನ್ಶಿಪ್ ದುಡ್ಡಿನ ಜೊತೆ. ಓವರ್ ಆಲ್ ಇಟ್ ಫೀಲ್ಸ್ ಲೈಕ್ ಅ ರಿಲೇಷನ್ಶಿಪ್. ನಿಮ್ಮ ಒಂದು ರೂಟ್ ಚಕ್ರ ಎನರ್ಜಿ ಆ್ಯಕ್ಟಿವೇಟ್ ಆಗ್ತಾ ಇರೋದು ಈ ಎನರ್ಜಿ ಪೋರ್ಟಲ್ ಮುಖಾಂತರ. ಇದನ್ನು ನೀವು ಫಾರ್ ಎಕ್ಸಾಂಪಲ್ ನೀವು ಜಾಬ್, ಕರಿಯರು, ಗ್ರೋತ್, ಹೈಕು, ಆಪರ್ಚುನಿಟೀಸು, ಬೇರೆ ಜಾಬು, ಇಲ್ಲ ಬಿಸ್ನೆಸ್ ಗ್ರೋತು, ರಿಲೇಷನ್ಶಿಪ್ ಹೀಲಿಂಗು, ಫಿಸಿಕಲ್ ಬಾಡಿ ಹೀಲಿಂಗು. ಸೊ ಇಟ್ ಈಸ್ ಆಲ್ ಲುಕ್ಸ್ ಲೈಕ್ ಯೋರ್ ಫೌಂಡೇಶನ್. ರೂಟ್ ಚಕ್ರ ಬಂದು ಫೌಂಡೇಶನ್. ಈ ಟೇಬಲಲ್ಲಿ 4 ಕಾಲು ಇರುತ್ತಲ್ಲ, ದೇರ್ ವಿಲ್ ಬಿ 4 legs. ಸೊ ಅದು ಬಂದು ಫೌಂಡೇಶನ್. ಆ ಟೇಬಲ್ಲು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದಕ್ಕೆ ಆ 4 ಕಾಲು ಬಂದು ಫೌಂಡೇಶನ್. ಸೊ ನಿಮಗೆ ಈ ಲಯನ್ಸ್ ಗೇಟ್ ಪೋರ್ಟಲ್ನ ನೀವು ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ, ಮತ್ತು ಎನರ್ಜೀಸ್ ಚೆನ್ನಾಗಿ ಅಲೈನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ವಾಟ್ ಈಸ್ ಯೋರ್ ಫೌಂಡೇಶನ್? ಯಾವ ಒಂದು ಫೌಂಡೇಶನಲ್ ಎನರ್ಜಿ ವೀಕ್ ಇರೋ ಥರ ಇದೆ, ಇಲ್ಲ ರಿಲೇಷನ್ಶಿಪ್ಪಲ್ಲಿ ವೀಕ್ನೆಸ್ ಇರೋ ಥರ ಇದೆಯಾ, ಇಲ್ಲ ವಿಚ್ ಏರಿಯಾ ಕ್ಯಾನ್ ಗೆಟ್ ಸಮ್ ಅಡಿಷ್ನಲ್ ಎನರ್ಜಿ, ಲೈಕ್ ಯಾವುದು ಫೌಂಡೇಶನ್ ಯಾವುದು ನಿಮ್ಮ ಲೈಫಲ್ಲಿ, ರಿಲೇಷನ್ಶಿಪ್ಪು, ಜಾಬು, ಮನಿ. ಸೊ ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಈ ಎನರ್ಜೀಸ್ ತುಂಬ ಉಪಯೋಗ ಆಗುತ್ತೆ. ಎಸ್ಪೆಷಲಿ ನನಗೆ ತೋರಿಸ್ತಾ ಇರೋದು ಜಾಬ್, ಕರಿಯರ್, ಮನಿ.
ಓಕೆ, ಗ್ರೋತ್, ಫೈನಾನ್ಷಿಯಲ್ ಗ್ರೋತು, ಈ ಏರಿಯಾನಲ್ಲಿ ಅಬಂಡೆನ್ಸ್, ಲೈಕ್ ಲಾಡ್ ಆಫ್ ಮನಿ ಅಬಂಡೆನ್ಸ್. ಯುವರ್ ರೂಟ್ ಚಕ್ರ ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇರೋದು. ಮತ್ತು ಸ್ವಲ್ಪ ಜನಕ್ಕೆ ಹೀಲಿಂಗು, ಫಿಸಿಕಲ್ ಬಾಡಿ ಹೀಲಿಂಗು. ಸೊ ಈ ಏರಿಯಾನಲ್ಲಿ ಈ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ನಿಮಗೆ. ಖಂಡಿತ ಉಪಯೋಗಿಸ್ಕೊಳ್ಳಿ. ಇಂಟೆನ್ಷನ್ ಸೆಟ್ ಮಾಡಿ, ಯಾವ ಒಂದು ಫೌಂಡೇಶ್ನಲ್ ಎನರ್ಜಿನ ನಾನು ಸ್ಟ್ರಾಂಗ್ ಮಾಡ್ಕೋಬೇಕು, ಯಾವ ಒಂದು ಫೌಂಡೇಶ್ನಲ್ ಏರಿಯಾನ ಸ್ಟ್ರಾಂಗ್ ಮಾಡ್ಕೋಬೇಕು, ಅದರ ಪ್ರಕಾರ ನೀವು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಿ ವೆರಿ ಕ್ಲಿಯರ್. ಆ ಒಂದು ಏರಿಯಾ, ಯಾವ ಏರಿಯಾ ಸ್ಟ್ರೆಂಥನ್ ಮಾಡ್ಕೋಬೇಕು, ಆ ಇಂಟೆನ್ಷನ್ನ ಸೆಟ್ ಮಾಡಿಕೊಂಡು ಮೆಡಿಟೇಷನ್ ಮಾಡಿ, ಇಲ್ಲ ಬರೀರಿ ಅದನ್ನು. ಎನರ್ಜೀಸ್ನ ಈ ಒಂದು ಏರಿಯಾಗೆ, ಈ ಒಂದು ಡೈರೆಕ್ಷನ್ಗೆ ನಾನು ಮೂವ್ ಮಾಡ್ತಾ ಇದ್ದೀನಿ, ಆ ಒಂದು ದಿಕ್ಕಿಗೆ ಹರಿಯೋದಕ್ಕೆ ನಾನು ಇಂಟೆನ್ಷನ್ ಸೆಟ್ ಮಾಡ್ತಾ ಇದ್ದೀನಿ. ಆ ಒಂದು ಏರಿಯಾನ ನಾನು ಹೆಂಗೆ ಸ್ಟ್ರೆಂಥನ್ ಮಾಡ್ಕೋಬೇಕು, ಹೆಂಗೆ ಸ್ಟ್ರಾಂಗ್ ಮಾಡ್ಕೋಬೇಕು, ಹೆಂಗೆ ನಾನು ಬೆಳಿಬೇಕು, ಆಪರ್ಚುನಿಟೀಸ್ ಬೇಕು ಅಂತ ಅಂದರೆ ಕ್ಲಿಯರಾಗಿ ಇಂಡಿಕೇಟ್ ಮಾಡಿ. ಐ ಆಮ್ looking for more opportunities, next level, upgradation, or hike, growth, new job, new opportunities. ಏನನ್ನ ನೋಡ್ತಾ ಇದ್ದೀರಾ, ಏನನ್ನ ಯಾವುದು ಬಂದರೆ, ಯಾವುದು ಸಿಕ್ಕಿದ್ರೆ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿರೋ ಥರ ಅನಿಸುತ್ತೆ. ಕೆಲವ್ರಿಗೆ ಮನೆ ಕೂಡ, ಫಿಸಿಕಲ್ ಬಾಡಿ, ಫಿಸಿಕಲ್ ಹೌಸ್ ಆ್ಯಂಡ್ ಯುವರ್ ಮನಿ ಅಬಂಡೆನ್ಸ್. ಈ ಏರಿಯಾನಲ್ಲಿ ನಿಮಗೆ ಈ ಎನರ್ಜೀಸ್ ಎಲ್ಲ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ. ಗ್ರೂಪ್ ನಂಬರ್ 1. ಸೊ ಹೀಲಿಂಗ್ ಬೇಕಾ, ಏನು ಬೇಕು ಈ ಟೈಮಲ್ಲಿ ನೀವು, ಲೈಕ್ ಇಟ್ ಫೀಲ್ಸ್ ವೆರಿ ಡೆನ್ಸ್. ಆ್ಯಕ್ಚುಲಿ ಮೆಸೇಜಸ್ ನೋಡ್ತಾ ಇದ್ದರೆ ಐ ಆಮ್ ಸೀಯಿಂಗ್ ಅ ಹಾಕ್, ಈಗಲ್ ಎನರ್ಜಿ ಬರ್ತಾ ಇದೆ, ಹಾಕ್ ಎನರ್ಜಿ ಬರ್ತಾ ಇದೆ. ಬ್ರಾಡಾಗಿ ಆಲೋಚನೆ ಮಾಡಿ, ಲೈಕ್ ಡ್ರೀಮ್ ಬಿಗ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಎನರ್ಜಿನ ಲೈಕ್ ಕಂಪ್ಲೀಟ್ಲಿ ಸ್ಪ್ರೆಡ್ ಮಾಡಿ, ನಿಮ್ಮನ್ನು ನೀವು ಲಿಮಿಟ್ ಮಾಡ್ಕೋಬೇಡಿ. ಡೋಂಟ್ ಬಿ ಅಫ್ರೇಡ್ ಟು ಡ್ರೀಮ್ ಬಿಗ್ ಅಂತ ಹೇಳ್ತಾ ಇದ್ದಾರೆ. ಈ ಈಗಲ್ಲು, ಹಾಕ್ ಎಲ್ಲ ಇದೆ, ಆ ಪ್ರೆಡೆಟರಿ ಬರ್ಡ್ಸ್. ಅದು ಲೈಕ್ ಕಂಪ್ಲೀಟ್ಲಿ ಮೇಲ್ಗಡೆಯಿಂದ ಬ್ರಾಡರ್ ಪರ್ಸ್ಪೆಕ್ಟಿವಿಂದ ನೋಡುತ್ತೆ. ಅದು ಕರೆಕ್ಟಾಗಿ ವೇಟ್ ಮಾಡಿ ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಇಟ್ ಗ್ರ್ಯಾಬ್ಸ್ ದ ಆಪರ್ಚುನಿಟಿ. ಆ ಥರ ಒಂದು ಸ್ಮಾರ್ಟ್ನೆಸ್ನ ನೀವು ನಿಮ್ಮ ಲೈಫಿಗೆ ಇನ್ವೈಟ್ ಮಾಡ್ಬೋದು ಈ ಎನರ್ಜೀಸ್ನೆಲ್ಲ ಉಪಯೋಗಿಸ್ಕೊಂಡು. ಬಟ್ ಈ ಏರಿಯಾನಲ್ಲಿ ಚೆನ್ನಾಗಿ ಫೋಕಸ್ ಮಾಡಿ ಗ್ರೂಪ್ ನಂಬರ್ 1. ಯಾಕೆಂದರೆ ನಂಬರ್ 5 ಇಸ್ ಅಬೌಟ್ ಚೇಂಜ್. ಲೈಕ್ ಚೇಂಜ್ ಆಗೋ ಅಂಥ ಒಂದು ಎಡ್ಜಲ್ಲಿ ಇದ್ದೀರಾ. ಲಾಡ್ ಆಫ್ ಥಿಂಗ್ಸ್ ಆರ್ ಚೇಂಜಿಂಗ್ ಗ್ರೂಪ್ ನಂಬರ್ 1. ಇದನ್ನು ಒಂದೇ ಒಂದು ಏರಿಯಾಗೆ, ಒಂದೇ ಒಂದು ಬಾಕ್ಸ್ ಒಳಗಡೆ ಹಾಕೋಕ್ಕಾಗ್ತಾ ಇಲ್ಲ ಈ ಎನರ್ಜಿನ. ಲೈಕ್ ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಇರೋವಂಥ, ಇಲ್ಲ ಮಾಡ್ಕೊಳ್ಳೋದಕ್ಕೆ ನೀವು ಕ್ಯೂರಿಯಸ್ ಆಗಿ, ರಿಗರಸ್ ಆಗಿ, ಇಲ್ಲ ನನ್ನನ್ನು ನಾನು ಸ್ಟ್ರಾಂಗ್ ಮಾಡ್ಕೋಬೇಕು, ನನ್ನ ಫಿಸಿಕಲ್ ಬಾಡಿನ ಸ್ಟ್ರಾಂಗ್ ಮಾಡ್ಕೋಬೇಕು, ನನ್ನ ಫೈನಾನ್ಷಿಯಲ್ ಹೆಲ್ತನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಸೊ ಓವರ್ ಆಲ್ ನಿಮ್ಮ ಫೌಂಡೇಶ್ನಲ್ ಗ್ರೋತ್ಗೆ, ಫೌಂಡೇಶನಲ್ ಇಂಪ್ರೂವ್ಮೆಂಟ್ಗೆ ಈ ಎನರ್ಜೀಸು ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಉಪಯೋಗಿಸ್ಕೊಳ್ಳಿ ಈ ಎನರ್ಜೀಸ್ನೆಲ್ಲ. ಸೊ ಹೆಂಗೆ ಉಪಯೋಗಿಸ್ಕೊಳ್ತೀರಾ ಅದೇ ಹೇಳಿರೋ ಥರ ಫಸ್ಟ್ ಇಂಟೆನ್ಷನ್ ಸೆಟ್ ಮಾಡಿ, ಆಮೇಲೆ ಪ್ರತಿದಿನ ನಿಮ್ಮ ಅಫರ್ಮೇಷನ್ಸ್ನ ರಿಪೀಟ್ ಮಾಡಿ. ಈ ಪೋರ್ಟಲ್ ಟೈಮಲ್ಲಿ ಎಸ್ಪೆಷಲಿ ಆನ್ 8th of August ಮೆಡಿಟೇಟ್ ಮಾಡಿ, ನಿಮ್ಮ ಅಫರ್ಮೇಷನ್ಸ್ನ ರಿಪೀಟ್ ಮಾಡಿ. ಡ್ರೀಮ್, ಲೈಕ್ ಡೇ ಡ್ರೀಮ್ ಮಾಡಿ, ಏನನ್ನು ಇನ್ವೈಟ್ ಮಾಡ್ತಾ ಇದ್ದೀರಾ. ಸೊ ನೀವು ಏನನ್ನು ಆ್ಯಕ್ಟಿವೇಟ್ ಮಾಡಬೇಕಂತ ಅಂದ್ಕೊಳ್ತೀರಾ ಅದ್ರ ಬಗ್ಗೆ ಜಾಸ್ತಿ ಆಲೋಚಿಸ್ತಾ ಇರಿ. ಎನರ್ಜಿ ಅಲ್ಲಿ ಫ್ಲೋ ಆಗುತ್ತೆ. ಈ ಒಂದು ಇಂಪಾರ್ಟೆಂಟ್ ಎನರ್ಜಿ ಆ ಒಂದು ಏರಿಯಾನಲ್ಲಿ ಫ್ಲೋ ಆದಾಗ ಆ ಒಂದು ಏರಿಯಾ ಆ್ಯಕ್ಟಿವೇಟ್ ಆಗುತ್ತೆ, ಆ ಒಂದು ಏರಿಯಾನಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ಸ್ಟೆಪ್ಗೆ ದಾರಿ ಕ್ಲಿಯರಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯೂಸ್ ಆಲ್ ದ್ಯಾಟ್. ಸೊ ಓವರಾಲ್ ನಿಮಗೆ ಈ ಎನರ್ಜಿ ಇಂಪ್ಯಾಕ್ಟ್ ಆಗ್ತಾ ಇರೋದು ನಿಮ್ಮ ಫೌಂಡೇಶ್ನಲ್ ಹೆಲ್ತ್, ನಿಮ್ಮ ಫೌಂಡೇಶನ್ ಆಫ್ ಯುವರ್ ಲೈಫ್. ಓಕೆ, ಸೊ ಅದು ನಿಮ್ಮ ಲಯನ್ಸ್ ಗೇಟ್ ಎನರ್ಜಿ. ಅಲ್ಲಿ ಹೌ ಟು ಸೇ, ಲೈಕ್ I'm seeing like energy flooding. Okay, so ದೇರ್ ಇಸ್ ನೋ ಡೌಟ್ ಎನರ್ಜೀಸ್ ನಿಮಗೆ ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಇವಾಗ ಮೆಡಿಟೇಷನ್ ಮಾಡೋದ್ರಿಂದ, ಈ ಎನರ್ಜಿ ಇಂಟೆನ್ಷನ್ ಸೆಟ್ ಮಾಡಿ ಆ ಒಂದು ಏರಿಯಾಗೆ ಕಳಿಸೋದ್ರಿಂದ ಎನರ್ಜಿ ಇಸ್ ಫ್ಲೋಯಿಂಗ್ ವೆರಿ ಬ್ಯೂಟಿಫುಲಿ. ಗ್ರೂಪ್ ನಂಬರ್ 1 ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ನಿಮ್ಮ ಗ್ರೋತ್ನ, ನಿಮ್ಮ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಓಕೆ, ಸೊ ಅದು ನಿಮ್ಮ ರೀಡಿಂಗು, ಅದು ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ ನಿಮಗೆ ಇಂಪ್ಯಾಕ್ಟ್ ಆಗ್ತಾ ಇರೋದು. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಹಿಡಿಸುತ್ತೆ ಜಾಸ್ತಿ ಮಾಡಿ, ಖುಷಿ
ಖುಷಿಯಾಗಿರಿ. ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ಸ್ಟ್ರೆಂಥನಿಂಗ್ ಮೈ ಫೌಂಡೇಶನ್, ಐ ಆಮ್ ಗೆಟಿಂಗ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಇನ್ ಎವ್ರಿ ಏರಿಯಾ ಆಫ್ ಮೈ ಲೈಫ್. ಎಲ್ಲ ಏರಿಯಾನಲ್ಲೂ ನನ್ನ ಲೈಫಲ್ಲಿ ನಾನು ಸ್ಟ್ರಾಂಗ್ ಆಗ್ತಾ ಇದ್ದೀನಿ. ಈ ಎನರ್ಜೀಸ್ನ ನನ್ನ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ. ಬಿಕಾಸ್ ದಟ್ ಈಸ್ ವೇರ್ ಈ ಎನರ್ಜಿ ಫ್ಲೋ ಆಗ್ತಾ ಇರೋದು ನಿಮ್ಮ ಲೈಫಲ್ಲಿ ಈ ಪೋರ್ಟಲ್ ಪೀರಿಯಡಲ್ಲಿ. ಆಲ್ ರೈಟ್, ಸೊ ಲವ್ ಯು ಆಲ್, ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ ಯಾವ ಏರಿಯಾನಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಹೆಂಗೆ ಉಪಯೋಗಿಸ್ಕೊಳ್ಬೋದು ಅಂತ. ಸೊ ನಿಮಗೆ ಡೆಫಿನೆಟ್ ಆಗಿ ಗ್ರೂಪ್ ನಂಬರ್ 2 ಲೈಕ್ ವಾಟ್ ಯು ಕಾಲ್ ಈ ನಂಬರ್ ಮೇಲೆ ಫೋಕಸ್ ಮಾಡಿಸ್ತಾ ಇದ್ದಾರೆ. ನಂಬರ್ 21 ಟ್ಯಾರೋನಲ್ಲಿ ನಂಬರ್ 21 ಬಂದು ವರ್ಲ್ಡ್ ಕಾರ್ಡ್. ಸೊ ವರ್ಲ್ಡ್ ಕಾರ್ಡ್ ಅಂತ ಅಂದರೆ ಇಟ್ ಈಸ್ ಲೈಕ್ ಸಕ್ಸಸ್. ಓಕೆ, ದೆರ್ ಇಸ್ ಸಮಥಿಂಗ್ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು, ಹಳೆ ಚಾಪ್ಟರ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರೋದು, ಅಬಂಡೆನ್ಸ್, ಮನಿ, ಸಕ್ಸಸ್, ಗ್ರೋತ್, ನ್ಯೂನೆಸ್, ನ್ಯೂ ರಿಲೇಷನ್ಶಿಪ್. ನಿಮ್ಮ ಲೈಫಲ್ಲಿ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ, ನೆಕ್ಸ್ಟ್ ಒಂದು ಆಪರ್ಚುನಿಟಿನ ಪಡೆಯೋದಕ್ಕೆ ರೆಡಿ ಆಗ್ತಾ ಇರುವಂಥ ಒಂದು ಪೀರಿಯಡ್. ನಿಮಗೆ ಈ ಪೋರ್ಟಲ್ ಎನರ್ಜಿ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ತಾ ಇದೆ. ನಿಮ್ಮ ಮೇಲೆ ನಿಮಗೆ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ನಿಮಗೆ ಏನು ಬೇಕು ಏನು ಬೇಡ ಇದ್ರ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮೈಂಡ್ ಬಂದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ನೀವು ಯಾರಂತ ನೀವು ತಿಳ್ಕೊಳ್ಳೋದು ನಿಮಗೆ ಈಸಿ ಆಗ್ತಾ ಇದೆ. ಸೊ ಓವರಾಲ್ ಈ ಎನರ್ಜಿ ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಮೇಲೆ, ನಿಮ್ಮ 3ನೇ ಚಕ್ರ ಗ್ರೂಪ್ ನಂಬರ್ 1ಗೆ ಅವ್ರ ರೂಟ್ ಚಕ್ರ ಮೇಲೆ ಈ ಎನರ್ಜಿ ತುಂಬ ಇಂಪ್ಯಾಕ್ಟ್ ಆಗ್ತಾ ಇತ್ತು. ನಿಮಗೆ ಎನರ್ಜಿ ಇಂಪ್ಯಾಕ್ಟ್ ಆಗ್ತಾ ಇರೋದು ನಿಮ್ಮ ಮಣಿಪುರ ಚಕ್ರದ ಮೇಲೆ. ಇಟ್ ಫೀಲ್ಸ್ ಲೈಕ್ ಲಾಡ್ ಆಫ್ ಸೆಲ್ಫ್ ಎಂಪವರ್ಮೆಂಟ್, ಲಯನಸ್ ಎನರ್ಜಿ, ಲಯನ್ ಎನರ್ಜಿ, ಲೀಡರ್ಶಿಪ್ ಎನರ್ಜಿ. ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಹೆದರ್ಕೊಳ್ದಿರ ಹೆಂಗೆ ಹೋಗೋದು, ಧೈರ್ಯ ಜಾಸ್ತಿ ಆಗೋದು, ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು, ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗೋದು, ನಿಮ್ಗೆ ಏನು ಬೇಕೋ ಅದನ್ನು ಧೈರ್ಯವಾಗಿ ಪಡ್ಕೊಳ್ಳೋದಕ್ಕೆ, ಮುಂದೆ ಹೋಗೋದಕ್ಕೆ ದಾರಿ ಹುಡುಕ್ತಾ ಇರೋದು, ದಾರಿ ಕಾಣಿಸ್ತಾ ಇರೋದು. ಸೊ ಈ ಥರ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ನಿಮಗೆ ಪುಷ್ ಮಾಡ್ತಾ ಇದೆ ಈ ಎನರ್ಜೀಸು. ಕೆಲವ್ರಿಗೆ ನಿಮ್ಗೆ ಇರೋ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅಂದರೆ ಆ ಜಾಬ್ ಚೇಂಜ್ ಮಾಡೋದಕ್ಕೆ ಧೈರ್ಯ ಬರೋ ಥರ, ಇರೋ ರಿಲೇಷನ್ಶಿಪ್ಪಲ್ಲಿ ನೀವು ಖುಷಿಯಾಗಿಲ್ಲ ಅಂದರೆ ಏನು ಚೇಂಜಸ್ ಮಾಡಬೇಕು ಆ ಚೇಂಜಸ್ ಮಾಡೋದಕ್ಕೆ ಧೈರ್ಯ ಬರ್ತಾ ಇರೋ ಥರ, ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗೋದಕ್ಕೆ, ನೆಕ್ಸ್ಟು ಚಾಪ್ಟರ್ ಬರೆಯೋದಕ್ಕೆ ರೆಡಿ ಆಗೋದಕ್ಕೆ ಏನೆಲ್ಲ ಬೇಕಾಗತ್ತೆ, ರಿಸೋರ್ಸಸ್ಸು, ಟ್ಯಾಲೆಂಟ್ ಇರ್ಬೋದು, ಸ್ಕಿಲ್ಸ್ ಇರ್ಬೋದು, ನೀವು ಓವರಾಲ್ ಕಾನ್ಫಿಡೆನ್ಸ್ ಗ್ರೂಪ್ ನಂಬರ್ 2 ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ ನಿಮಗೆ ಏನು ಬೇಕು ಆ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಇದೆ ಈ ಪೋರ್ಟಲ್ ಎನರ್ಜಿ ಥ್ರೂ. ಆಲ್ ರೈಟ್, ಯಾಕೆಂದರೆ ಐ ಆಮ್ ಸೀಯಿಂಗ್ ಲಾಡ್ ಆಫ್ ಸನ್ ಎನರ್ಜಿ, ಲಯನ್ ಎನರ್ಜಿ, ಲೀಡರ್ಶಿಪ್ ಎನರ್ಜಿ. ಡೆಫಿನೆಟ್ ಆಗಿ ನೀವು ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ಒಂದು ಚಾಪ್ಟರ್ಗೆ, ನೆಕ್ಸ್ಟ್ ಒಂದು ಪೊಸಿಷನ್ಗೆ ಸಮಥಿಂಗ್ ಈಸ್ ಗೆಟಿಂಗ್ ಅಪ್ಗ್ರೇಡೆಡ್. ಕೆಲವ್ರಿಗೆ ಐ ಆಮ್ ಸೀಯಿಂಗ್ ಬ್ಯೂಟಿ ಆಲ್ಸೋ. ನಿಮ್ಮ ಬ್ಯೂಟಿನಲ್ಲೂ ಅಷ್ಟೇ ಲೈಕ್ ಪಿಂಪಲ್ಸು, ಬ್ಲೆಮಿಷಸ್ಸು, ವೇಟ್ ಲಾಸು ಇದನ್ನೆಲ್ಲ ರಿವರ್ಸ್ ಮಾಡೋದು, ಇಲ್ಲ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಬದಲಾಯಿಸೋ ಡೈರೆಕ್ಷನಲ್ಲಿ ನಡೆಯೋದು. ಸುಮ್ಮನೆ ಐ ಮೀನ್ ಐ ಆಮ್ ನಾಟ್ ಗುಡ್ ಲುಕ್ಕಿಂಗ್, ಐ ಆಮ್ ಅ ಫೇಲ್ಯೂರ್, ಈ ಎನರ್ಜಿನ ಟ್ವಿಸ್ಟ್ ಮಾಡಿ, ಚೇಂಜ್ ಮಾಡಿ, ಐ ಅಕ್ಸೆಪ್ಟ್ ಮೈ ಸೆಲ್ಫ್, ಐ ಲವ್ ಮೈ ಸೆಲ್ಫ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಬ್ಯೂಟಿಫುಲ್. ಸೊ ಈ ಒಂದು ಲಯನ್ ಎನರ್ಜಿಗೆ ಮೂವ್ ಆಗ್ತಾ ಇರೋದು. ಲಯನ್ನ ಡಿಫೈನ್ ಮಾಡೋದು, ಯಾರಾದರೂ ಲಯನ್ಗೆ ಹೋಗಿ ಯು ಆರ್ ದ ಕಿಂಗ್ ಆಫ್ ದ ಜಂಗಲ್ ಅಂದ್ರೇ ಲಯನ್ ಕಿಂಗ್ ಆಫ್ ದ ಜಂಗಲ್ಲು, ಆವಾಗಲೇ ಅದು ಗರ್ಜಿಸೋದು ಅಂತ ಅಲ್ಲ. ಲಯನ್ ಈಸ್ ಲಯನ್, ಲೈಕ್ ಅದು ಗರ್ಜಿಸ್ಬೇಕಂದ್ರೆ ಅದು ಗರ್ಜಿಸತ್ತೆ, ಬೇಟೆ ಮಾಡಬೇಕಂದ್ರೆ ಬೇಟೆ ಮಾಡುತ್ತೆ. ಸೊ ಇಟ್ ಈಸ್ ರಾಯಲ್, ಇಟ್ ಈಸ್ ಕಿಂಗ್. ಆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಇದೆ. ಲೈಕ್ ಆ ಪವರ್, ಇನ್ನರ್ ಸ್ಟ್ರೆಂತ್ ಆ್ಯಕ್ಟಿವೇಟ್ ಆಗ್ತಾ ಇದೆ. ಕೆಲವ್ರಿಗೆ ನಿಮ್ಮ ಫಿಸಿಕಲ್ ಸ್ಟ್ರೆಂತ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಅನ್ನಿಸ್ಬೋದು, ಜಿಮ್ಗೆ ಸೇರ್ಕೋಬೋದು. ಲೈಕ್ ಲಾಡ್ ಆಫ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದು, ವೇಟ್ ಲಿಫ್ಟಿಂಗ್ ಮಾಡೋದು, ನಿಮ್ಮ ಫಿಸಿಕಲ್ ಹೆಲ್ತ್ ಮೇಲೆ, ನಿಮ್ಮ ಫಿಸಿಕಲ್ ಬಾಡಿ ಮೇಲೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು, ನಿಮ್ಮ ಬ್ಯೂಟಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು. ಸೊ ನಿಮ್ಮ ಓವರಾಲ್ ಲುಕ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು. ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀರಾ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದರೆ ಲ್ಯಾಂಗ್ವೇಜ್ನ ಕಲ್ತ್ಕೊಳ್ಳೋದಕ್ಕೆ ನೀವು ಇಂಟ್ರೆಸ್ಟ್ ಬರ್ಬೋದು. ಯಾವುದಾದ್ರೂ ಸ್ಕಿಲ್ಲಲ್ಲಿ ವೀಕ್ ಇದ್ದರೆ ಆ ಸ್ಕಿಲ್ ಸೆಟ್ನ ರೇಸ್
ಮಾಡ್ಕೊಳ್ಳೋದಕ್ಕೆ ಇಲ್ಲ ಇನ್ನೂ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಇನ್ಫಾರ್ಮೇಷನ್ ಪಡ್ಕೊಳ್ಳೋದಕ್ಕೆ ಕೋರ್ಸಸ್ಗೆ ಸೇರ್ಕೋಬಹುದು. ಸೊ ಯು ಆರ್ ಅಪ್ಗ್ರೇಡಿಂಗ್ ಯುವರ್ ಸೆಲ್ಫ್, ಯು ಆರ್ ಬೆಟರಿಂಗ್ ಯುವರ್ ಸೆಲ್ಫ್. ಲೈಕ್ ಈ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಲೀಡರ್ ಕ್ವಾಲಿಟೀಸ್ ಬರೋದಕ್ಕೆ ಏನೆಲ್ಲ ರಿಸೋರ್ಸಸ್ ಬೇಕಾಗುತ್ತೆ, ಏನೆಲ್ಲ ಟ್ಯಾಲೆಂಟ್ಸ್ ಬೇಕಾಗುತ್ತೆ, ಆ ಏರಿಯಾನಲ್ಲಿ ನೀವು ಸ್ಟ್ರೆಂಥನ್ ಆಗ್ತಾ ಇದ್ದೀರಾ, ಸ್ಟ್ರಾಂಗ್ ಆಗ್ತಾ ಇದ್ದೀರಾ ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ. ಸೊ ಈ ಒಂದು ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ ಬಂದು ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ತಾ ಇದೆ. ಮತ್ತು ಕೆಲವ್ರಿಗೆ ಸೈಕಿಕ್ ಅಬಿಲಿಟೀಸ್ನೂ ತೋರಿಸ್ತಾ ಇದ್ದಾರೆ. ಲೈಕ್ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇರೋದು, ನಿಮ್ಮ ಲೈಕ್ ನಿಮ್ಮ ಮೇಲೆ ನಿಮಗೆ ಅವೇರ್ನೆಸ್ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮ ಇಂಟ್ಯೂಷನನ್ನು ಸ್ಟ್ರಾಂಗ್ ಆಗ್ತಾ ಇರೋದು. ಯಾವುದನ್ನ ನೋಡಿದಾಗ ಲೈಕ್ ಇದು ದಿಸ್ ಇಸ್ ಫಾರ್ ಮೀ, ಇಲ್ಲ ಅದನ್ನು ನೋಡಿದಾಗ ನೋ ಇದು ಸರಿ ಅನ್ನಿಸ್ತಾ ಇಲ್ಲ, ಈ ಥರ ಲೈಕ್ ಯು ಆರ್ ಗೆಟಿಂಗ್ ಇಂಟ್ಯೂನ್ಡ್. ನಿಮ್ಮ ಇಂಟ್ಯೂಷನ್ನು ನೀವು ಕರೆಕ್ಟಾಗಿ ಸಿಂಕ್ ಆಗ್ತಾ ಇರೋದು, ಅಲೈನ್ಮೆಂಟಿಗೆ ಬರ್ತಾ ಇರೋದು ಈ ಪೋರ್ಟಲ್ ನಿಮಗೆ ಹೆಲ್ಪ್ ಮಾಡ್ತಾ ಇದೆ ಅಲೈನ್ಮೆಂಟಿಗೆ ಬರೋದಕ್ಕೆ. ಸೊ ಇದು ಓವರ್ ಆಲ್ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ ನಿಮಗೆ ನಿಮ್ಮ ಮಣಿಪುರ ಚಕ್ರ, ನಿಮ್ಮ ಕಾನ್ಫಿಡೆನ್ಸ್, that yellow regal energy, powerful energy, leadership energy, leadership qualities, psychic abilities, intuition strong ಆಗ್ತಾ ಇರೋದು, ಈ ಎಲ್ಲ ಏರಿಯಾನಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಆಗೋದಕ್ಕೆ ಸಹಾಯ ಮಾಡ್ತಾ ಇದೆ ಈ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ. ಸೊ ಇದನ್ನು ಹೆಂಗೆ ಉಪಯೋಗಿಸ್ಕೊಳ್ಬೇಕು ಅಂದರೆ ಫಸ್ಟ್ ಇಂಟೆನ್ಷನ್ ಸೆಟ್ ಮಾಡಿ, ಲೈಕ್ ಐ ಆಮ್ ರೆಡಿ ಟು ಗೋ ಟು ನೆಕ್ಸ್ಟ್ ಸ್ಟೆಪ್ ಅಥವಾ ಅಪ್ಗ್ರೇಡೇಷನ್ಗೆ, ಇಲ್ಲ ಯಾವ ಏರಿಯಾನಲ್ಲಿ ಇಂಪ್ರೂವ್ಮೆಂಟ್ ಬೇಕು, ಕಾನ್ಫಿಡೆನ್ಸ್ ಬೇಕು, ಆ ಏರಿಯಾನಲ್ಲಿ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ. ಆ ಅಫರ್ಮೇಷನ್ಸ್ ಜಾಸ್ತಿ ಮಾಡಿ, ಮೆಡಿಟೇಷನ್ ಜಾಸ್ತಿ ಮಾಡಿ, ಈ ಏರಿಯಾಗೆ ಈ ಎನರ್ಜಿನ ಕಳಿಸ್ತಾ ಇದ್ದೀನಿ, ಈ ಏರಿಯಾ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಎನರ್ಜೀಸ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ. ನಮ್ಮ ವರ್ಡ್ಸ್ ಬಂದು ಮ್ಯಾಜಿಕಲ್, ನಮ್ಮ ಇಂಟೆನ್ಷನ್ ಬಂದು ಮ್ಯಾಜಿಕಲ್. ಸೊ ಎನರ್ಜಿ ವಾಟ್ ವಿ ಆರ್ ಡೂಯಿಂಗ್ ಹಿಯರ್, ಭೂಮಿನಲ್ಲಿ ನಾವು ಮಾಡ್ತಾ ಇರೋದು ಎನರ್ಜಿ ಮ್ಯಾನಿಪುಲೇಷನ್. ಎನರ್ಜಿನ ಯಾವ ದಿಕ್ಕಲ್ಲಿ ಹರಿಬೇಕು ಅಂತ ನಾವು ಇಂಟೆನ್ಷನ್ ಸೆಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ನದಿ ಸುಮ್ಮನೆ ಸ್ಟ್ರೇಟಾಗಿ ಒಂದು ದಿಕ್ಕಲ್ಲಿ ಹರಿತಾ ಇರತ್ತೆ. ಸೊ ಅದನ್ನು ಯಾವ ದಿಕ್ಕಿಗೆ ಹರಿಬೇಕಂದ್ರೆ ಅಲ್ಲಿ ಅಡ್ಡ ಕಟ್ಟಿ ಈ ಕಡೆಗೆ ಹರಿಯೋದಕ್ಕೆ ಜಾಗ ಮಾಡಿಕೊಟ್ಟಾಗ ಅದು ಆ ದಿಕ್ಕಲ್ಲಿ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎನರ್ಜಿ ಹೆಂಗಂದ್ರೆ ಹಂಗೆ ಹರಿತಾ ಇರತ್ತೆ, ಬಟ್ ಅದಕ್ಕೊಂದು ದಿಕ್ಕು ಕೊಟ್ಟಾಗ, ಡೈರೆಕ್ಷನ್ ಕೊಟ್ಟಾಗ, ಇಂಟೆನ್ಷನ್ ಕೊಟ್ಟಾಗ ಆ ದಿಕ್ಕಲ್ಲಿ ಎನರ್ಜಿ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಾವು ಆ್ಯಕ್ಚುಲಿ ಭೂಮಿ ಮೇಲೆ ಕಲಿತಾ ಇರೋದು ಎನರ್ಜಿ ಮ್ಯಾನಿಪುಲೇಷನ್, ಎನರ್ಜಿನ ಹೆಂಗೆ ಉಪಯೋಗಿಸ್ಕೊಳ್ಬೇಕು, ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಸೊ ನಾವು ಇಂಟೆನ್ಷನ್ ಸೆಟ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಈಗ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿನ ನಾನು ಈ ಏರಿಯಾನಲ್ಲಿ ಇಂಪ್ರೂವ್ಮೆಂಟ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಎನರ್ಜೀಸ್ ಅಲ್ಲಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಉಪಯೋಗ ಲೈಕ್ ಅಲ್ಲಿ ಚೇಂಜಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆನ್ಸರ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ಲಾರಿಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ್ಯಕ್ಟಿವೇಷನ್ಸ್ ಆಗುತ್ತೆ, ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಕೆಲವ್ರಿಗೆ ಸೋಲ್ ಪರ್ಪಸ್ ಆ್ಯಕ್ಟಿವೇಟ್ ಆಗುತ್ತೆ. ಬಟ್ ಓವರ್ ಆಲ್ ನಿಮಗೆ ಮಣಿಪುರ ಚಕ್ರ ಏರಿಯಾನಲ್ಲಿ ಆ್ಯಕ್ಟಿವೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಬಾಡಿ ಎಲ್ಲ ಬಿಸಿ ಅನ್ಸಿದ್ರೆ ಸ್ವಲ್ಪ ತಂಪಿನ ಪದಾರ್ಥ ತಿನ್ನಿ. ಬಟ್ ಓವರ್ ಆಲ್ ದಿಸ್ ಇಸ್ ಅ ಬ್ಯೂಟಿಫುಲ್ ಪೋರ್ಟಲ್ ಎನರ್ಜಿ. ಖಂಡಿತ ಉಪಯೋಗಿಸ್ಕೊಳ್ಳಿ. ಇಂಟೆನ್ಷನ್ ಸೆಟ್ ಮಾಡಿ, ಮೆಡಿಟೇಷನ್ ಮಾಡಿ, ಜರ್ನಲ್ ಮಾಡಿ, ಅಫರ್ಮೇಷನ್ಸ್ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಎನರ್ಜಿ ಯಾವ ದಿಕ್ಕಿಗೆ ಹೋಗಬೇಕು ಅಂತ ಅದನ್ನು ಪ್ರಾಪರಾಗಿ ಚಾನಲ್ ಮಾಡಿ, ಡೈರೆಕ್ಟ್ ಮಾಡಿ, ಎನರ್ಜಿನ ಆ ಜಾಗಕ್ಕೆ, ಆ ಏರಿಯಾಗೆ ಹರಿಯೋದಕ್ಕೆ ಬಿಡಿ. ಇಂಪ್ರೂವ್ಮೆಂಟ್ನ ನಿಮ್ಮ ಜೀವನಕ್ಕೆ ಇನ್ವೈಟ್ ಮಾಡ್ಕೊಳ್ಳಿ. ಸೊ ಯೂಸ್ ದಿಸ್ ಪೋರ್ಟಲ್ ಫಾರ್ ಯೋರ್ ಬೆನಿಫಿಟ್. ಅದು ನಿಮ್ಮ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿ ನಿಮಗೆ ಹೆಂಗೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಹೆಂಗೆ ಉಪಯೋಗಿಸ್ಕೋಬೋದು ಅಂತ. ಆಲ್ರೈಟ್, ಸೊ ದಟ್ಸ್ ಆಲ್ ಐ ಹ್ಯಾವ್. ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ. ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.